ಹಾಯ್ ಗೈಸ್, ವೆಲ್ಕಮ್ ಟು ಕೌಶಿತ ಪ್ರಜ್ವಲ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ದು ವೆಡ್ಡಿಂಗ್ ಆನಿವರ್ಸರಿ. ಹೊರಟಿದ್ದೇನೆ ದೇವಸ್ಥಾನಕ್ಕೆ ಹೊರಡ್ಲಿಕ್ಕೆ. ನೋಡಿ ಹೂವೆಲ್ಲ ಮುಡ್ದಿದ್ದೇನೆ. ಆಮೇಲೆ ನಿನ್ನೆ ನೈಟ್ ಕೇಕ್ ಸೆಲೆಬ್ರೇಷನ್ ಇತ್ತು, ಒಳ್ಳೆ ಗ್ರ್ಯಾಂಡ್ ಆಗಿ ಆಯ್ತು. ವಿ ಆರ್ ವೆರಿ ಹ್ಯಾಪಿ. ಆಲ್ರೆಡಿ ಅಪ್ಲೋಡ್ ಆಗಿದೆ ಆ ಯೂಟ್ಯೂಬ್ ಅಲ್ಲಿ ಆ ವಿಡಿಯೋ. ಇವಾಗ ನಾವು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೇವೆ. ಹೊರಡುವಲ್ಲ ಗೈಸ್. ನಾವು ಫಸ್ಟ್ ರಾಜರಾಜೇಶ್ವರಿ ಟೆಂಪಲ್ಗೆ ಹೋದ್ವಿ. ಇವಾಗ ನಿಮಿಷಾಂಬ ಟೆಂಪಲ್ಗೆ ಬಂದಿದ್ದೇವೆ. ಬನ್ನಿ ಹೋಗುವ. ಅಲ್ಲೇನೋ ಮದುವೆ ಕೂಡ ಆಗ್ತಾ ಇದೆ ನೋಡು. ನೋಡಿ ಗೈಸ್, ಅಲ್ಲಿ ಮದುವೆ ಮಕ್ಕಳು ಇದ್ದಾರೆ, ಇಬ್ಬರು ಸೂಪರ್ ಇದೆ. ಇದುವೇ ಟೆಂಪಲ್. ಪ್ರಜ್ವಲ್ ನೆನಪಾಗ್ತದೆ, ಲಾಸ್ಟ್ ಇಯರ್ ನಮ್ಮ ಮದುವೆ ಆಗಿದ್ದು, ಈ ಸಲ ಅವರ ಮದುವೆ ಆಗ್ತಾ ಇದೆ. ಹಾಯ್ ಗೈಸ್, ನಾವು ಇವತ್ತು ಆಕ್ಚುಲಿ ಫ್ಯಾಮಿಲಿ ಒಂದು ಔಟಿಂಗ್ ಕರ್ಕೊಂಡು ಹೋಗ್ತಿದ್ದೀವಿ. ಆಕ್ಚುಲಿ ಇದೊಂದು ನಾವು ತುಂಬಾ ದಿನ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ದು, ಈವನ್ ಎಸ್ಪೆಷಲಿ ಫಾರ್ ಚಿನ್ನಮ್ಮು. ಅವಳಿಗೆ ಇದು ಡ್ರೀಮ್ ಪ್ಲೇಸ್. ಬಟ್ ಈ ಟೈಮಿಗೆ ನಾವು ಕಾಯ್ತಾ ಇದ್ವಿ, ಇದಕ್ಕೆ ಕರ್ಕೊಂಡು ಹೋಗೋಣ ಒಂದು ವೆಡ್ಡಿಂಗ್ ಆನಿವರ್ಸರಿಗೆ. ಬನ್ನಿ ಹೋಗೋಣ. ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು ಸೋ ಮಚ್. ಓಪನ್ ಮಾಡು. ವಾವ್, ಸೂಪರ್. ಫ್ಯಾಮಿಲಿ ಫೋಟೋ. ಸೂಪರ್ ಆಗಿದೆ. ಫ್ಯಾಮಿಲಿ ಫೋಟೋ. ಗೈಸ್, ಇಲ್ಲಿಗೆ ನಾವು ರೀಚ್ ಆಗಿದ್ದು ಸ್ಕೈ ಡೆಕ್. ಹೋಗ್ತಾ ಇದ್ದೇವೆ. ಫ್ಯಾಮಿಲಿ ಫುಲ್ ಇದ್ದಾರೆ. ಯಾ, ಫೈನಲಿ ನಾವು ಚಿನ್ನಮ್ಮಂದು ಫೇವ್ರೆಟ್ ಪ್ಲೇಸ್ ಗೆ ಬಂದಿದ್ದೀವಿ, ಸ್ಕೈ ಡೆಕ್. ಬನ್ನಿ. Nice. Yeah, it's real plant. Yeah, it's in upstairs. We'll use the lift. Elragata? Huh? I don't think. 11 illa. Ho jayega kya? 7 members, right? Hogo. 7. We'll come next birth. Hogo. Yes. There you go. You know, like ಓಡು, ನೀವು ಬಂದು ಇಮಿಡಿಯೇಟ್ ಕೂತ್ಬೇಡ, ಅವರೆಲ್ಲ ನೋಡ್ಕೊಂಡು ಬಾ, ಹೋಗು. ಸೂಪರ್ ಆಗಿದೆ. ಅಕ್ಕು ರೀಡ್. Happy first anniversary to you both. Can't believe it's already 8 years. Feels like
Watching you both grow together through all the small moments, laughter, and love has been so beautiful. This first year is Jay, senior with experience coming. Open his smile. ಗೈಸ್ ಆಕ್ಚುಲಿ ಇವಾಗ ನಾವು ಒಂದು ಫ್ಯಾಮಿಲಿಗೆ ಟ್ವಿಸ್ಟ್ ಮಾಡ್ತಿದ್ದೀವಿ. ಒಂದು ಕ್ವಶನ್ ಅಂತ ಆನ್ಸರ್ ಸೀರೀಸ್ ಮಾಡೋಣ ಅಂತ ಇದ್ದೀನಿ ಎಲ್ಲ ಫ್ಯಾಮಿಲಿ ಜೊತೆ. ನಾನು ಫಸ್ಟ್ ಭಾವನ ಅಂತ ಸ್ಟಾರ್ಟ್ ಮಾಡ್ತೀನಿ. ಇಲ್ಲ ಹೇಗನ್ಸ್ತು ಈ 1 year ಲಾಸ್ಟ್ ಇದು? ನಿಮ್ಗೆ ಹೇಗನ್ಸ್ತು? ನಿಮ್ಮ ಮುದ್ದಿನ ನಾದಿನಿ ಅಲ್ಲ, ಮುದ್ದಿನ ನಾದ್ನಿ, ಮುದ್ದಿನ ಮಗಳು, ಮುದ್ದಿನ ದೊಡ್ಡ ಮಗಳು ಎಲ್ಲದಕ್ಕಿಂತ ಮುಖ್ಯವಾಗಿ ತುಂಬಾ ಖುಷಿ ಇದೆ. 1 ವರ್ಷ ಕಳೆದಿದ್ದಂತೂ ನನಗೆ ನಿಜವಾಗ್ಲೂ ಈಗಲೂ ಅದನ್ನ ನಿನ್ನೆ ಮೊನ್ನೆ ಆಗಿದೆ ಮದ್ವೆ ಅನ್ನೋ ತರ ಆ ಒಂದು ಫೀಲು, ಆ ಒಂದು ವೈಬ್ಸ್ ಇದೆ. ಇನ್ನ ತುಂಬಾ ಖುಷಿ ಇದೆ. ಇನ್ಫ್ಯಾಕ್ಟ್ ನಿಮ್ಗೆ ಅನ್ಸುತ್ತೆ? ನಿಮ್ಗೆ ಹೆಂಗ್ ಅನ್ಸ್ತಾ ಇದೆ? ನನ್ನ ಅನಿಸಿಕೆ ಹೇಳ್ಲಿಕ್ಕೆ ಟೈಮ್ ಬೇಕು. 1 year ಮ್ಯಾರಿಡ್ ಲೈಫ್. ಹೌದು, ಸೀರಿಯಸ್ಲಿ ಗೊತ್ತೇ ಆಗಿಲ್ಲ 1 year ಹೆಂಗೋಯ್ತು ಅಂತ. ಆಲ್ಮೋಸ್ಟ್ 1 year ಅಲ್ಲಿ ಇಲ್ಲ, ಒಂದು 30-40% ನಮ್ದು ಟ್ರಾವೆಲಿಂಗ್ ಎಲ್ಲ ಹೋಯ್ತು, ಫ್ಯಾಮಿಲಿ ಫಂಕ್ಷನ್ಸ್ ಅದು ಅಂತ. ಬಟ್ ಸ್ಟಿಲ್ ಅಗೈನ್ 1 year ಆಯ್ತು ಇವತ್ತಿಗೆ ಅಲ್ಲ. ಕಳ್ದಿದಂತೂ ಗೊತ್ತಾಗ್ಲಿಲ್ಲ, ಆಯ್ತು. ದಿನ ಕಳ್ದಿದಂತೂ ಗೊತ್ತಾಗ್ಲಿಲ್ಲ, ದಿನ ಹೋಗ್ತಾನೆ ಇದೆ. But 1 year, it will go to 10 years, 20 years, 25 years, 50 years. Yes, thank you so much. Very much important. I don't know how to say. First all ಚಿಕ್ಕಿ ಫೇವರೇಟ್ ಇದ್ದಿದ್ದು. ನೆಕ್ಸ್ಟ್ ಫಸ್ಟ್ ಚಿಕ್ಕಿ ಫೇವರೇಟ್ ಇದ್ದಿದ್ದಾಗ she was my favorite ಚಿಕ್ಕಿ, ಯಾಕಂದ್ರೆ ತುಂಬಾ ಲವ್ ಮಾಡ್ತಾರಲ್ಲ ನನ್ನ. ನೆಕ್ಸ್ಟ್ ಎಲ್ಲ ಆದ್ಮೇಲೆ ಇಬ್ರು ಫೇವರೇಟ್ ಆಯ್ತು. ಚಿಕ್ಕಪ್ಪ ಹೋದೆ, ಚಿಕ್ಕಿನ ನಂಗೆ ಫೇವರೇಟ್ ಆಯ್ತು. All are nice for me. And happy married life you both. ಇಲ್ಲ. ಸೊ ನಾನೇನು ಹೇಳಿಕೆ ಬಂದೆ ಅಂದ್ರೆ, ಲೈಕ್ ವೆನ್ ಕಂಪೇರ್ ಟು ಅಕ್ಕ, ಶಿ ಇಸ್ ದ ಒನ್ ಐ ಬಾರ್ನ್ ಆರ್ ಮೋಸ್ಟ್ ಟೈಮ್ ಸ್ಪೆಂಡ್ ವಿತ್, ಐ ಥಿಂಕ್. ಆಯ್ತಾ? ಸೊ ಅವಾಗ ಐ ನೋ ಹರ್ ಇನ್ ಅಂಡ್ ಔಟ್, like how is she and everything. She's like completely, jolly, no discipline in her life, everything. Like she was like no control, out of control, and she's like a very independent girl. She's a very example of a complete independent girl. But then you joined, so everything has changed. I used to miss her. Then when you joined in our dictionary or in our that cozy space, I got whatever I missed from her. I started to take from you the time and everything. Then I started to complain to you about her, that she is not giving my time and everything. But then you changed her everything, and now I'm very happy, guys. Like more than happy, I got a brother. Initially I had father face, now I have a brother. I gained everything. I feel like I feel like more secure with you. Thank you for coming into our family, our life. So yeah, I love you guys. Miss you both. Sometimes. ಇದ್ರ ಬಗ್ಗೆ ಏನ್ ಹೇಳೋದು? ಇವಾಗ ಆಕ್ಚುಲಿ ನಾವು ಮೂವರು ಚಿಕ್ಕದಿರುವಾಗ ಒಂದು ಆಸೆ ಇತ್ತು. ಆಕ್ಚುಲಿ ಏನಂದ್ರೆ, ಮುಂದೆ ಫ್ಯೂಚರ್ ಅಲ್ಲಿ ನಾವು ಇದೇ ತರ ಜಾಲಿ ಚಿಕ್ಕದಿರೋಗ ಹೇಗೆ ಬಾಂಡಿಂಗ್ ಇತ್ತು, ಅದೇ ಫ್ಯೂಚರ್ ಅಲ್ಲೂ ಕೂಡ ಇರಬೇಕು ಅಂತ ಆಸೆ ಇತ್ತು ತುಂಬಾ. ನಮ್ಗೆ ಎಲ್ಲ ಒಂದು ಬೆಳಿತಾ ಯಾವ ತರ ಜನನ ಕೈ ಹಿಡಿತು. ಇವಾಗ ನಮ್ದು ಮದ್ವೆ ಆಯ್ತಾ, ಆಮೇಲೆ ಇವಳಿನ್ ಯಾವ ತರ ಹುಡುಗ ನನ್ ಮದ್ವೆ ಆಗ್ತಾರ, ಅವ್ರ ಫ್ಯಾಮಿಲಿ ಹೇಗಿರುತ್ತೋ, ನಮ್ಮೊಟ್ಟಿಗೆ ಜೆಲ್ ಆಗ್ತಾರ, ಅದೆಲ್ಲೊಂದು ಫಿಯರ್ ಇತ್ತು ಆಕ್ಚುಲಿ. ಬಟ್ ನೀನ್ ಫಸ್ಟ್ ಪ್ರಜ್ವಲ್ನ ಕರ್ಕೊಂಬಂದಿದ್ಲಲ್ಲ ಅವಳ ಮನೆಗೆ, ನಿಮ್ ಫ್ರೆಂಡ್ಶಿಪ್ ನೋಡಿ ಬಾಬಾಜಿಗೆ ಆಕ್ಚುಲಿ ಒಂದು ಆಕ್ಚುಲಿ ಪ್ರಜ್ವಲ್ ಒಳ್ಳೆ ಹುಡುಗ ಅಲ್ಲ, ನಮ್ಗೆ ಯಾಕೆ ನೋಡ್ಬಾರ್ದು ಕೌಶಿಕನ ಅಂತ ಹೇಳಿದ್ರು. ಅಲ್ಲಿಂದ ನನ್ಗೂ ಅನ್ಸ್ತು, ಕರೆಕ್ಟ್ ಅಲ್ವಾ, ಹೇಗಿದ್ರು ಒಳ್ಳೇದಲ್ಲ, ನಮ್ಗೆ ಹೇಗೂ ಪ್ರಜ್ವಲ್ ಗೊತ್ತು ಹೇಗೆ ಅಪ್ರೋಚ್ ಮಾಡೋದು ಅಂತ. ನಾನು ಸೊ ಪ್ರಜ್ವಲ್ ಹತ್ರ ಮಾತಾಡಿದಾಗ ಆ ಕಡೆ ಡಿಸಿಷನ್ ಬಂದಿಲ್ಲ. ಒಂದು 7 months 8 months ಏನೋ ಗ್ಯಾಪ್ ಆಯ್ತು. ನಾವು ಅದಾದ್ಮೇಲೆ ಏನೋ ಹಾಗೆ ಬಂತು, ಆಯ್ತು, ಮದ್ವೆ ಎಲ್ಲ ಆಯ್ತು. ಬಟ್ ಇವಾಗ ವಿ ಆರ್ ಹ್ಯಾಪಿ ಅಷ್ಟೇ ಹೇಳ್ಬೋದು. ಒಳ್ಳೆ ಹುಡುಗ, ಒಳ್ಳೆ ಜೋಡಿ. ನಮ್ ಸೀನಿಯರ್ ಕಪ್ಪಲ್ಗೆ ನೀವಂತೂ ಯಂಗ್ ಬೂಸ್ಟರ್, ಏನ್ ಹೇಳೋದ್ರಿ, ಫನ್ ಬೂಸ್ಟರ್ಸ್ ನಿಜಕ್ಕೂ. ಥ್ಯಾಂಕ್ ಯು. ಎಂತ ಹೇಳೋದು, ಎಂತ ಪ್ರಿಪೇರ್ ಆಗಿಲ್ಲ. ಪ್ರಿಪೇರ್ ಬೇಡ,
ನೀವು ನಿಮ್ಮ ಸೊಸೆ ಬಗ್ಗೆ ಹೇಳ್ಬೇಕು ಇವಾಗ. ಹೇಳಿ ಮಗ ಪುಟ್ಟ ಹಾ, correct. ಸೊಸೆ ಬಗ್ಗೆ, ಸೊಸೆ ಹೇಳ್ತಾರೆ ಶುರು ಮಾಡ್ತಾನೆ. ಸೊಸೆ ಎಲ್ಲರೊಟ್ಟಿಗೆ ಹೊಂದಿಕೊಂಡು ಹೋಗ್ತಾಳೆ. ದೊಡ್ಡ ಮಗಳ ಮತ್ತೆ ಎಲ್ಲ ಗಿಫ್ಟ್ ತಂದು ಕೊಡ್ತಾಳೆ. ಗಿಫ್ಟ್ ಎಲ್ಲ ತಂದು ಕೊಡ್ತಾಳೆ. ಮತ್ತಿದೆಂತ ಹೇಳುದು, ಹೀಗೆ ಚಂದ್ರದಲ್ಲಿ ಮುಂದುವರ್ಕೊಂಡು ಹೋದ್ರೆ ಆಯ್ತು ಇದೇ ಇದ್ರಲ್ಲಿ. ಎಲ್ಲರನ್ನು ಒಟ್ಟಿಗೆ ಹೊಂದಿಕೊಂಡು ಹೋಗ್ಬೇಕು. ಆಚೆ ಸಂಸಾರ ಈಚೆ ಸಂಸಾರ ಎಲ್ಲರೊಟ್ಟಿಗೆ ಹೊಂದಿಕೊಂಡು ಹೋದ್ರೆ ಆಯ್ತು ಕೊನೆವರೆಗೂ. ಕೇಳಿದ್ರೆ ಅಣ್ಣ ಮನೆದು ದೊಡ್ಡವ, ಸೊ ಎಲ್ಲಾ ಜವಾಬ್ದಾರಿ ತೆಗ್ದಿದ್ದಾನೆ. ಸೊ ಮದುವೆ ಆದ ನಂತರ ಕೂಡ ಅತ್ತಿಗೆ ಫುಲ್ ನಮ್ಗಿಂತ ದೊಡ್ಡವರಾದ್ರೂ ಫುಲ್ ಜನತೆಯಲ್ಲಿದ್ದಾರೆ, ಫುಲ್ ಮಿಂಗಲ್ ಆಗ್ತಾರೆ. ಸೊ ಅಂದ್ರೆ ಎಲ್ಲರೊಟ್ಟಿಗೂ ಕಂಪನಿ ಕೊಡ್ತಿದ್ದಾರೆ. ಸೊ ವೆರಿ ಹ್ಯಾಪಿ ಟು ಸೇ ದಟ್ ಎಲ್ಲರೊಂದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದೇವೆ ಅಂತ ಹೇಳಿ. ಥ್ಯಾಂಕ್ ಯು. ಹೀಗೆ ನಾವು ಕಂಟಿನ್ಯೂ ಮಾಡ್ತೀವಿ. ನನಗೆ 3 ಹೆಣ್ಣು ಮಕ್ಕಳು, ಅದರಲ್ಲಿ 2ನೇ ಮಗಳದು ಫಸ್ಟ್ ವೆಡ್ಡಿಂಗ್ ಆನಿವರ್ಸರಿ ಆದ ಕಾರಣ ಇನ್ನೊಬ್ಬಳು ಇದ್ದಾಳೆ ಕೊಡ್ಲಿಗೆ. ಹಾಗೆ ಅದೇ ರೀತಿಯಲ್ಲಿ ಮೂರು ಗಂಡು ಮಕ್ಕಳಿದ್ದಾರೆ. ಆದ ಕಾರಣ ನನ್ನ ಲೈಫ್ ಮುಗಿಯವರೆಗೆ ಅವರನ್ನ ನಾನು ಮಗ ಒಪ್ಪಿಕೊಳ್ತೇನೆ. ಮ್ಯಾರಿಡ್ ಲೈಫ್ 1 ವರ್ಷ ಆಯ್ತು. ಹಾಗೆ ತುಂಬಾ ಖುಷಿ ಇದೆ. ಹ್ಯಾಪಿ ಮ್ಯಾರಿಡ್ ಲೈಫ್. ಇದು ಅತ್ತಿಗೆ ಆಗೋ ಮೊದಲು ನಂಗೆ ಮುಂಚೆಯಿಂದನೇ ನಂಗೆ ಅತ್ತಿಗೆಯನ್ನು ಪರಿಚಯ. ಆಕ್ಚುಲಿ ನಾನು ಸ್ಕೂಲ್ ಟೈಮಿಂದನೇ ಅತ್ತಿಗೆ ನನಗೆ ಪರಿಚಯ ಇದ್ದವರು. ಇದು ನನಗೆ ಸಡನ್ ಶಾಕು. ಅತ್ತಿಗೆ ಮುಂಚೆ ತಮಾಷೆಗೆ ಹೇಳ್ತಾ ಇದ್ರು, ನಾನು ಅತ್ತಿಗೆ ಆಗಿ ಬರ್ತೀನಿ, ಅತ್ತಿಗೆ ಆಗಿ ಬರ್ತೀನಿ, ಅಣ್ಣನ ಹೆಂಡತಿಯಾಗಿ ಬರ್ತೀನಿ ಅಂತೆಲ್ಲ ಹೇಳ್ತಾ ಇದ್ರು. ಸಡನ್ ನೀವು ಒಂದಿನ ಬಂದು ಹೇಳ್ದ ಹೀಗೆ ಕಮಿಟೆಡ್ ಅದು ಇದೆಲ್ಲ ಇಶ್ಯೂ ಆಯ್ತು, ಓಕೆ ಆಯ್ತು. ಈಗ ನಾವು ಮದುವೆ ಆಗಿ 1 ವರ್ಷ ಆಯ್ತು. 1 ವರ್ಷ ಚೆನ್ನಾಗಿದ್ರು, ಇನ್ನೂ ಹಾಗೆ ಇರಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಗೈಸ್, ಆ್ಯಕ್ಚುಲಿ ಇವಾಗ ನಾವು ಡಿನ್ನರ್ ಮುಗಿಸ್ಕೊತಿದ್ದೀವಿ. ಸೊ ಎಲ್ಲರ ಹತ್ರ ನಾವು ಜಸ್ಟ್ ಒಂದು ಔಟ್ ಆಫ್ ಅಂತ ಕ್ಯೂರಿಯಾಸಿಟಿ ಒಂದು ಕ್ವಶನ್ ಮಾಡಿದೆ. ಬಟ್ ಆ ಕ್ವಶನ್ ಹೆಂಗಾಯ್ತು ಅಂತಂತಂದರೆ, ಇನಿಷಿಯಲಿ ಇಟ್ ವಾಸ್ ಫನ್ ಥರ ತಗೊಂಡೆ. ಬಟ್ ಎಷ್ಟು ಇಮೋಷ್ನಲಿ ಕನೆಕ್ಟ್ ಆಗಿದ್ದಾರೆ ಪೇರೆಂಟ್ಸು, ಅವ್ರ ಎಕ್ಸ್ಪೆಕ್ಟೇಷನ್ಸ್ ನಮ್ಮ ಮೇಲೆ ಇಟ್ಟಿರೋದು. ಆ್ಯಂಡ್ ಅವ್ರ ಪ್ರೀತಿ ನನಗೆ ಆ್ಯಕ್ಚುಲಿ ಹೆಂಗಂತಂದರೆ ತುಂಬ ಇಮೋಷ್ನಲಾಗಿ ಏನು ಹೇಳೋದು, ಆ ಫೀಲ್ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ ನಮಗೂ ಕೂಡ. ಇಟ್ಸ್ ವೆರಿ ಸ್ಪೆಷಲ್ ಫಾರ್ ಮೀ. ಆ್ಯಕ್ಚುಲಿ ಅವ್ರು ಏನು ಹೇಳಿದಾರೆ ಅಂತಂದರೆ, ಎಂಟರ್ ಲೈಫಲ್ಲಿ ಅವ್ರೇನು ನೋಡ್ಕೊಂಡು ಬಂದಿದ್ದಾರೆ, ಅವ್ರು ನಮ್ಮ ಮೇಲೆ ಇಟ್ಟಿರೋ ಆ ಭರವಸೆ, ಇಲ್ಲರೆ ನಾವು ಫ್ಯಾಮಿಲಿನ ಹೆಂಗೆ ಏನು ಇನ್ನು ಮುಂದಿನ ವರ್ಷಗಳಾಗಿರ್ಬೋದು, ದಿನಗಳಾಗಿರ್ಬೋದು, ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ನನಗೆ ತುಂಬ ಕ್ಲಾರಿಟಿ ಸಿಕ್ಕಿರೋದು. ಸೊ ನಾನು ಈ ಮೊಮೆಂಟನ್ನು ಹೆಂಗೆ ಪ್ಲೆಡ್ಸ್ ಥರ ತಗೊಳ್ತಿದ್ದೀನಿ ಟಿಲ್ ಮೈ ಲಾಸ್ಟ್ ಬ್ರೀತ್. ಸೊ ಏನಂತಂದರೆ ಅವರ ಹ್ಯಾಪಿನೆಸ್ ಇಸ್ ಮೈ ಪ್ರಯಾರಿಟಿ. ಯಾಕಂದರೆ ನಿಮ್ಮ ಕೌಶಿ ಕೂಡ ನನಗೆ ಹೆಂಗೆ ಸಪೋರ್ಟ್ ಮಾಡ್ತಿದ್ದಲ್ಲ ಅಂತಂದರೆ, ಲೈಕ್ ಬ್ಯಾಕ್ ಬೋನ್ ಅಂತ ಹೇಳಿದರೆ ಅದೊಂದು ಕಾಮನ್ಸ್ ಡೈಲಾಗ್ ಆಗಿ ಬರುತ್ತೆ. ಬಟ್ ಬ್ಯಾಕ್ ಬೋನ್ಗಿಂತ ಜಾಸ್ತಿ ಇಟ್ಸ್ ಮೋರ್ ಎವರ್ ಇಟ್ಸ್ ಎ ಬ್ರೈನ್ ಆರ್ ಹಾರ್ಟ್. ಆ ಥರ ಫಂಕ್ಷನಾಲಿಟಿ ಇದೆ ನನಗೂ ಕೌಶಿ ಬಾಂಡಿಂಗಲ್ಲಿ. ನಾನು ಹೇಳ್ಬೇಕಾದ್ರೆ ಯಾಕಂದ್ರೆ ಈ 1 ಇಯರ್ ನನಗೆ ಹೇಗೆ ಹೋಯ್ತು ಗೊತ್ತಿಲ್ಲ. ವಿ ಲಾಫ್, ವಿ ಫೌಟ್ ಎಲ್ಲ ದೊಡ್ಡದು ಅಪ್ಸ್ ಆ್ಯಂಡ್ ಡೌನ್ಸ್ ನಮಗೆ ಆಗಿದೆ. ಬಟ್ ಇಟ್ಸ್ ವೆರಿ ಶಾರ್ಟರ್ ಪೀರಿಯಡಲ್ಲಿ. ಈಗ ಜಗಳ ಆಡಿದ್ರು ಅದು ಸಾರ್ಟ್ ಮಾಡ್ಕೊಳ್ತೀವಿ ಇಮಿಡಿಯೇಟಲ್ಲಿ. ಆವಾಗಲೇ ಗೊತ್ತಾಗೋದು ವ್ಯಾಲ್ಯೂ ಆಫ್ ಅ ಪರ್ಸನ್. ಸೊ ಇಟ್ಸ್ ಎನ್ ಅಮೇಝಿಂಗ್ ಇಯರ್. ಸೊ ಈ ಮೊಮೆಂಟಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಡೆಫಿನೆಟ್ಲಿ I wanted to be like this along with my family, and as well as Kaushi's happiness is very important for me as well. ಅದನ್ನು ನಾನು ಅಂತ ಹೇಳೋದು ವೆಲ್ ಮೇಂಟೈನ್ ಮಾಡ್ತೀನಿ. ಇದೇ ಥರ ಈ ಫ್ಯಾಮಿಲಿ ಹೆಂಗಿದೆ ಇದೇ ಥರ ನಾನು ಲೈಫ್ ಲಾಂಗ್ ಇಟ್ಕೊಳ್ಳಿಕ್ಕೆ ಬಯಸ್ತೀನಿ, ಹಾಗೂ ನಾನು ಸತತ ಪ್ರಯತ್ನ ಮಾಡ್ತೀನಿ. ಗೈಸ್, ಈ ವಿಡಿಯೋ ನಾವು ಆ್ಯಕ್ಚುಲಿ ಇಲ್ಲಿ ಎಂಡ್ ಮಾಡ್ತಾ ಇದ್ದೀವಿ. ತುಂಬ ಖುಷಿ ಆಯಿತು ಎಲ್ಲರೂ ಫ್ಯಾಮಿಲಿ ಅಂತ ಒಂದು ಗೆಟ್ ಟುಗೆದರ್ ಆಗಿ. ಸೊ ಯಾ, Happy wedding anniversary! bye.